ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ನಾನು ನಿಮ್ಮ ಶಯಾನ್. ಸ್ನೇಹಿತರೆ, ಒಂದು ವಿಶೇಷವಾದ ಒಂದು ಟೈಟಲ್ ಜೊತೆ ಇವತ್ತು ಬಂದಿದ್ದೀನಿ ನಾನು, ಮಿಡಲ್ ಕ್ಲಾಸ್ ರಾಮಾಯಣ. ಸೊ ಏನು ಈ ಟೈಟಲ್ಲು, ಏನು ಈ ಚಿತ್ರ, ಯಾರಿದು ಹೀರೋ, ಇವೆಲ್ಲ ಕುರಿತು ಒಂದಿಷ್ಟು ಮಾಹಿತಿಯನ್ನು ನನ್ನೊಂದಿಗೆ ವೇಣು ಸರ್ ಅವರು ನೀಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ ಸರ್? ಆರಾಮಿದ್ದೀವಿ ಸರ್. ಮತ್ತು ಮಿಡಲ್ ಕ್ಲಾಸ್ ರಾಮಾಯಣ ಏನು ಕಾನ್ಸೆಪ್ಟ್ ಸರ್? ಸರ್ ಮಿಡಲ್ ಕ್ಲಾಸ್ ರಾಮಾಯಣ ಅಂದರೆ ಈಗ ಎಲ್ಲರ ಮನೇಲಿ ಒಂದೊಂದು ರಾಮಾಯಣ ಇರುತ್ತೆ. ಸೊ ಎಲ್ಲ ಒಂದೊಂದು ರಾಮಾಯಣ ತೊಗೊಂಡು ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಕತೆ ಶುರು ಆಗಿದೆ. ಸೊ ಈ ಸಿನಿಮಾ ಬಂದು ಆಲ್ಮೋಸ್ಟ್ ಈಗ 80% ಮೋರ್ ದೆನ್ 80% ಫನ್ನು ವಿತ್ ಎಮೋಷನ್ ಆ ಥರ ಕ್ಯಾರಿ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್. ಈ ಒಂದು ಮೂವಿಯಿಂದ ಏನು ಮೆಸೇಜ್ ಕನ್ವೆ ಮಾಡ್ತಿದ್ದೀರಾ ಸರ್? ಮೆಸೇಜ್ ಏನು ಅಂದರೆ ಇವ್ರು ಹೇಳ್ತಾರೆ, ಉದಯ್ ಅವರು. ಸೊ ನನ್ನ ಪಾರ್ಟ್ ನಾನು ಹೇಳ್ತೀನಿ. ಸೊ ಇಲ್ಲ ನಂದಿ ಅಂತ ಊರಲ್ಲಿ ನಡೆಯೋ ಕತೆ ಇದು. ಸೊ ಅದರಲ್ಲಿ ನಾನು ನಂದಿ ಕೃಷ್ಣ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ, ಫ್ಯಾಮಿಲಿ ಡ್ರಾಮಾ. ಇದೇ ಸೆಪ್ಟೆಂಬರ್ 12 ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಸರ್, ಇವಾಗ ಟ್ರೈಲರ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಹೇಗೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್ ಮೂವಿದು? ಟ್ರೈಲರ್ ಅಂತೂ ಸೂಪರಾಗೆ, ಔಟ್ ಆಫ್ ಔಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈ ವಾವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ನೀವು ನೋಡಿ. ತುಂಬ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸ್ ಅಂತೂ. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾನ ಅಥವಾ ಲೈಕ್ ಮೊದಲು ಕೂಡ ಎಲ್ಲಾದರೂ ಮಾಡಿದ್ದೀರಾ? ಫಸ್ಟ್ ಸಿನಿಮಾ ಬಂದು ರೆಬಲ್ ಹುಡುಗರು ಅಂತ ಮಾಡಿದೆ, ಅದು OTTಯಲ್ಲಿ ಆಯಿತು. ಇದು ಫಸ್ಟ್ ಸಿನಿಮಾ ಯಾವುದರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರೋದು. ಸೊ ಲೆಕ್ಕದಲ್ಲಿ ಇದು ನನ್ನ ಫಸ್ಟ್ ಸಿನಿಮಾನೇ ಇದು. ಓಕೆ ಸರ್, ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಯಶಸ್ಸು ಸಿಗುತ್ತೆ. ಈಗ ಉದಯ್ ಸರ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಟೈಟಲ್ ಹೆಂಗೆ ಯೋಚನೆ ಮಾಡಿದ್ರಿ ಸರ್? ಸರ್, ಟೈಟಲ್ ಅನ್ನೋದು ಈಗ ಕತೆ ಇರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಡೆಯುವಂಥ ಕತೆ. ಸೊ ಜನಕ್ಕೆ ಡೈರೆಕ್ಟಾಗಿ ರೀಚ್ ಆಗಬೇಕಂದ್ರೆ ಅದೇ ಥರ ಕತೆ ಟೈಟಲ್ ಇರಬೇಕಲ್ವ ಸರ್? ಓಕೆ ಸರ್. ಸರ್, ಇವಾಗ ಡೈರೆಕ್ಟರ್ ಅಂತ ಬಂದರೆ ಬಜೆಟ್ ಎಲ್ಲ ನೋಡಬೇಕು. ಸೊ ಈ ಮೂವಿ ಎಷ್ಟು ಬಜೆಟಲ್ಲಿ ಮಾಡಿದ್ದೀರಾ ಸರ್? ಸರ್, ಬಡ್ಜೆಟ್ಟು ನಾವು ಲೆಕ್ಕ ಹಾಕಿಲ್ಲ. ಬಟ್ ಒಂದು ದೊಡ್ಡ ಬಡ್ಜೆಟ್ ಮೂವಿ ಯಾವ ಮಟ್ಟಕ್ಕೆ ಹೋಗಬೇಕು ಆ ಮಟ್ಟಕ್ಕಂತೂ ರೀಚ್ ಮಾಡಿದ್ದೀವಿ ಸರ್. ಫಸ್ಟ್ ಮೂವಿನ ಅಥವಾ ಮೊದಲು ಡೈರೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ಡೈರೆಕ್ಟರ್ ಅವರು ಧನುಷ್ ಗೌಡ ಅಂತ. ನಾನು ಇದಕ್ಕೆ ಡೈಲಾಗ್ ರೈಟಿಂಗ್ ಪ್ಲಸ್ ಸ್ಕ್ರೀನ್ ಪ್ಲೇ ಅವ್ರ ಜೊತೆ ಸೇರ್ಕೊಂಡು ಮಾಡಿರೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್. ಸರ್, ಈ ಮೂವಿ ಆಲ್ರೆಡಿ ನೀವು ನೋಡಿರ್ತೀರಾ. ಸೊ ಈ ಒಂದು ಮೂವಿನ ನಿಮ್ಮ ಪ್ರಕಾರ ಸೊಸೈಟಿ ಯಾವ ಥರ ಮೆಸೇಜ್ ಕನ್ವೆ ಆಗುತ್ತೆ ಸರ್? ಸರ್, ಮೆಸೇಜ್ ಅಂದರೆ ಎಲ್ಲರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ನಡೆಯುವಂಥ ರಾಮಾಯಣನೇ ಇದು. ಬಟ್ ಕಷ್ಟಗಳು ಎದುರಿಸ್ತಾರೆ. ಆ ಕಷ್ಟಗಳನ್ನ ಹೆಂಗೆ ಓವರ್ಕಮ್ ಮಾಡಬೇಕು, ಒಂದು ಸಲ ಡಿಸಿಷನ್ ತೊಗೊಂಡ್ಮೇಲೆ ಮತ್ತೆ ವಾಪಸ್ ಹೋಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಡಿಸಿಷನ್ ತಗೋಬೇಕು ಕರೆಕ್ಟಾಗಿ ತೊಗೊಂಡ್ರೆ ಪ್ರಾಬ್ಲಮ್ಗಳು ಜೀವನ ಮುಗಿಯೋಷ್ಟೊತ್ತಿಗೆ ಏನು ಪ್ರಾಬ್ಲಮ್ ಬರುತ್ತೋ ಆ ಥರ ಪ್ರಾಬ್ಲಮ್ಗಳನ್ನ ಎದುರಿಸದೆ ಜೀವನ ಮುಂದಕ್ಕೆ ಹೋಗ್ಬೋದು ಸರ್. ಸರ್, ಒಂದು ಜನರಲ್ ಕ್ವೆಶನ್ ನನ್ನಲ್ಲಿ ಯಾವಾಗಲೂ ಇರೋದು, ಡೈಲಾಗ್ ರೈಟಿಂಗ್ ಅಂತ ಹೇಳಿದ್ರಿ ನೀವು. ಡೈಲಾಗ್ ರೈಟಿಂಗಲ್ಲಿ ಡೈಲಾಗ್ ಬರೆಯುವಾಗ ಚಾಲೆಂಜಸ್ ಏನಿರುತ್ತೆ ಸರ್? ಸರ್, ಇದು ಮಿಡಲ್ ಕ್ಲಾಸ್ ರಾಮಾಯಣ ಆಗಿರೋದಂಥ ಎಲ್ಲರ ಮನೆಯಲ್ಲೂ ನಡೆಯುವಂಥ ಕತೆಗಳೇ. ಸ್ಪೆಷಲ್ ಡೈಲಾಗ್ಗಳೇನು ಅವಶ್ಯಕತೆ ಇಲ್ಲ, ಜನಕ್ಕೆ ಕನೆಕ್ಟ್ ಆಗಬೇಕು. ಓಕೆ, ಹಂಗೆ ಇರುತ್ತೆ. ಸೊ ಯಾವ ಥರ ಕನೆಕ್ಟ್ ಆಗ್ತಿದ್ದೀರಾ ಸರ್? ಸರ್, ಈಗ ನಾವು ಮಾತಾಡ್ತಾ ಇದ್ದೀವಿ, ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಗೇನೋ ಬೇಕು ನೀವು ಕೇಳ್ತಾ ಇದ್ದೀರಾ, ನನಗೇನೋ ಬೇಕು ನಾನು ಹೇಳ್ತಾ ಇದ್ದೀನಿ, ಹಂಗೆ ಇರ್ತದೆ ಸರ್. ಓಕೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಸರ್. ಸರ್, ತಾವು ಕೂಡ ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಸರ್? ಸರ್, ಖುಷಿ ಇದೆ. ಮಿಡ್ಲ್ ಕ್ಲಾಸ್ ರಾಮಾಯಣ ಅನ್ನೋ ಸಬ್ಜೆಕ್ಟ್ನ ನಾವು ತೊಗೊಂಡಾಗಲೂ ಕೂಡ ಇದನ್ನು ಪ್ರತಿ ಮನೆಗೂ ತಲುಪಿಸ್ಬೇಕು ಅಂತಲೇ ನಾವು ಮಾಡ್ಕೊಂಡಿದ್ದು. ಅದೇ ಥರ ಕತೆ ಮಾಡ್ಕೊಂಡಿದ್ದೀವಿ, ಅದೇ ಥರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀವಿ, ಅದೇ ಥರ ಶೂಟ್ ಮಾಡಿದ್ದೀವಿ, ಅದೇ ಥರ ಪ್ರೊಡ್ಯೂಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಫಸ್ಟ್ ಅಂದ್ಕೊಂಡಿದ್ದ ಬಜೆಟು ಲಾಸ್ಟ್ ಅಂದ್ಕೊಂಡಿದ್ದ ಬಜೆಟು ವ್ಯತ್ಯಾಸ ತುಂಬ ಜಾಸ್ತಿ ಇತ್ತು. ಅದನ್ನೆಲ್ಲ ಮ್ಯಾಚ್ ಮಾಡಿದ್ದಾರೆ. ಮತ್ತು ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಪೋಸ್ಟರ್ ಆಗಲಿ ಟೈಟಲ್ ಆಗಲಿ, ಆ ಕ್ವಾಲಿಟಿನ ಅಚೀವ್ ಮಾಡೋಕ್ಕೆ ನಮಗೆ ಎಲ್ಲ ಟೆಕ್ನಿಷಿಯನ್ಸು, ನನ್ನ ಜೊತೆ ಇರೋ ಎಲ್ಲ ಟೀಮು ಟೆಕ್ನಿಷಿಯನ್ಸ್ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಇನ್ ಸೆನ್ಸ್ ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ಚಾನಲಲ್ಲಿ ನನಗೇನು ಕಾಪಿರೈಟ್ ಸಮಥಿಂಗ್ ಏನಿಲ್ಲ, ಎಲ್ಲ ನಮ್ಮದೇ ಯೂಟ್ಯೂಬ್ ಚಾನಲ್, ವಾವ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್. ಹಾಗಾಗಿ ನೀವು ಬೇಕಾದರೆ ಒಂದು ರಿವ್ಯೂ ಕೊಡ್ತಾರಲ್ಲ, ಟ್ರೈಲರ್ ರಿವ್ಯೂ, ಆ ಥರ ಬೇಕಾದ್ರೆ ಕೊಡಿ. ನಂದು ಕೆಳಗಡೆ ಬೇಕಾದ್ರೆ ಪ್ಲೇ ಆಗಲಿ, ಒಂದು ಸೈಡಲ್ಲಿ ಸ್ಕ್ರೀನಲ್ಲಿ ಪ್ಲೇ ಆಗಿಸಿ, ನೀವು ಅದನ್ನ ನೋಡಿ ನಿಮ್ಗೇನು ಅನಿಸುತ್ತೆ, ಫಸ್ಟ್ ಜೆನ್ಯೂನ್ ಆಗಿ ನಿಮ್ಗೇನು ಅನಿಸುತ್ತೆ ಅದು ಹೇಳಿ. ಬೇಕಾದ್ರೆ ಟ್ರೈಲರ್ನೂ ಅಪ್ಲೋಡ್ ಮಾಡಿ, ನಾನು ಬೇಕಾದ್ರೆ ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೀನಿ. ನನಗೆ ಜನಕ್ಕೆ ರೀಚ್ ಆಗಬೇಕು. ಫಸ್ಟು ಒಂದು ಸತಿ ನಾನು ಟ್ರೈಲರ್ ನೋಡಿ, ಟ್ರೈಲರ್ ನೋಡಿದ್ಮೇಲೆ ಇಲ್ಲ ನಮ್ಗೆ ಇದು ಯಾಕೋ ಅನ್ನಿಸ್ತಿಲ್ಲ, ನಮಗೇನೋ ಚೆನ್ನಾಗಿಲ್ಲ ಅಂತ ಏನಾದರೂ ಅನಿಸಿದ್ರೆ ಬೇಡ, ಪರವಾಗಿಲ್ಲ. ಬಟ್ ಒನ್ಸ್ ಅಟ್ಲೀಸ್ಟ್ ನೀವು ಸಿನಿಮಾ ನೋಡೋಕ್ಕೆ ಮುಂಚೆ ನಮಗೆ ಟ್ರೈಲರ್ ಆದರೂ ನೋಡಿದ್ರಲ್ವ ಗೊತ್ತಾಗೋದು. ಜನ ಟ್ರೈಲರ್ ನೋಡಿದ್ಮೇಲೆ ಪರವಾಗಿಲ್ಲ, ಹೋಗ್ಬೇಕಾ ಬೇಡ ಡಿಸೈಡ್ ಆಗಿ ಪರವಾಗಿಲ್ಲ. ಬಟ್ ಟ್ರೈಲರ್ ಒನ್ಸ್ನ ನೀವು ರೀಚ್ ಮಾಡೋಕ್ಕೆ ಟ್ರೈ ಮಾಡಿ ಸರ್. ಸರ್, ತಮ್ಮ ಪರಿಚಯ ಸರ್? ಸರ್, ಧನುಷ್ ಗೌಡ ವಿ ಅಂತ. ನಾನು ಮೂಲತಃ ಕೋಲಾರ ಕಡೆಯವನು. ಇದು ನನ್ನ 2ನೇ ಸಿನಿಮಾ. ಮೊದಲು ರೆಬೆಲ್ ಹುಡುಗರು ಅಂತ ನಮ್ಮ ಕಾಂಬಿನೇಷನಲ್ಲಿ ಒಂದು ಸಬ್ಜೆಕ್ಟ್ ಮಾಡಿದ್ವಿ, ಅದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂತು. ಆದರೆ ಕರೋನಾ ಟೈಮ್ ಆಗಿದ್ದರಿಂದ ನಾವು ರೀಚ್ ಮಾಡೋಕ್ಕಾಗಿಲ್ಲ. ಇವಾಗ ಬೆಳ್ಳಿತೆರೆಗೆ ನಂದು ಮೊದಲನೇ ಸಿನಿಮಾ ಸರ್. ಓಕೆ ಸರ್, ಈ ಮೂವಿನ ಮಾಡಬೇಕಂತ ಯಾಕೆ ಇನ್ಸ್ಪೈರ್ ಆದ್ರಿ ಸರ್ ನೀವು? ಸರ್, ಒಂದು ನ್ಯಾಚುರಲ್ ಸಬ್ಜೆಕ್ಟ್ ಅಂದಾಗ ಇವಾಗ ಮೊನ್ನೆ ಒಂದು ಸಿನಿಮಾ ಹಿಟ್ ಆಯಿತು, ಸೂಪ್ರಂಸು ಅಂತ. ಮತ್ತು ಇವಾಗ ನಮ್ಮ ಕನ್ನಡದ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹಿಟ್ಸ್ ಅಂತ ತೊಗೊಂಡ್ರೆ, ಇಲ್ಲ ಒಳ್ಳೆ ಕತೆ ಅಂತ ತೊಗೊಂಡ್ರೆ
ಎಲ್ಲನೂ ಬಂದು ನ್ಯಾಚುರಲ್ ಸಬ್ಜೆಕ್ಟ್ಸು. ನಮ್ಮ ಕನ್ನಡ ಆಡಿಯನ್ಸು ನ್ಯಾಚುರಲ್ ಸಿನಿಮಾಗಳನ್ನ ತೊಗೊಳೋದು ಜಾಸ್ತಿ. ಇವಾಗ ಒಂದು ಮುಂಗಾರು ಮಳೆ, ಒಂದು ದುನಿಯಾ, ಎಲ್ಲ ರಿಯಲ್ ಇನ್ಸಿಡೆಂಟ್ ನಡೆದಂಥ ಒಂದು ಕಥೆಗಳು. ಓಕೆ, ಹಂಗಾಗಿ ನಮ್ಮದು ಕೂಡ ಅಷ್ಟೇ. ನಂದಿ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು ಅವನ ಜೀವನದಲ್ಲಿ ಏನೇನು ಫೇಸ್ ಮಾಡ್ದ, ಅದರಿಂದ ಅವ್ನು ಏನೇನು ಸೀಕ್ವೆನ್ಸಸ್ ಎದುರಿಸ್ಬೇಕಾಯಿತು, ಇದನ್ನೆಲ್ಲ ಒಂದು ನ್ಯಾಚುರಲ್ ಕಥೆ ಸರ್. ಒಂದು ಒಳ್ಳೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡ್ರಾಮಾ, ಬಟ್ ನ್ಯಾಚುರಲ್ ಕಥೆ. ಪ್ರತಿಯೊಬ್ಬರು ಹೋಗಿ ಕೂತ್ಕೊಂಡು ನೋಡಿದಾಗ ಇಲ್ಲ ಇದು ನಾವು ಈ ಥರ ಕಥೆ ಎಲ್ಲೋ ಕೇಳಿದ್ದೀವಿ, ಇಲ್ಲ ಈ ಥರ ಕ್ಯಾರೆಕ್ಟರ್ಗಳು ನಾವು ನಮ್ಮ ಮನೇಲಿ ನೋಡಿದ್ದೀವಿ, ಇಲ್ಲ ಸುತ್ತಮುತ್ತ ಮನೆಗಳಲ್ಲಿ ನೋಡಿದ್ದೀವಿ ಅಂತ ಅನಿಸುತ್ತೆ. ಆ ಥರ ಇನ್ಸ್ಪೈರ್ ಆಯಿತು ಸರ್ ಈ ಸಿನಿಮಾ. ಓಕೆ ಸರ್, ತಾವೆಲ್ಲರೂ ಕೂಡ ಮಾತಾಡಿದ್ರಿ. ನೆಕ್ಸ್ಟು ಇವಾಗ ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಮೂವೀಸ್ ವೀಕ್ಷಕರು ರಿಲೀಸ್ ಆಗ್ತೈತೆ, ಮತ್ತು ಹೊಸ ನಟರು ಕೂಡ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ಒಂದೇನು ಟೈಟಲ್ ಏನಿದೆ, ಈ ಟೈಟಲಿಂದನೇ ನಾವು ಮೂವಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಮತ್ತು ಟ್ರೈಲರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಕ್ಷಕರೇ ತಪ್ಪದೆ ನೋಡಿ. ಮತ್ತು ಯಾವಾಗ ಮೂವಿ ರಿಲೀಸ್ ಆಗ್ತಿದೆ, ಅದು ಸೆಪ್ಟೆಂಬರ್ 12 ಮೂವಿ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಕೂಡ ಹೋಗಿ ತಮ್ಮ ನಿಯರೆಸ್ಟ್ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಭೇಟಿ ನೀಡಿ, ಮೂವಿ ನೋಡಿ ಮತ್ತು ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಸರ್, ಖಂಡಿತವಾಗಲಿ ತಮ್ಮೆಲ್ರಿಗೂ ಶುಭವಾಗಲಿ. ಮಿಡಲ್ ಕ್ಲಾಸ್ ರಾಮಾಯಣ ಏನಿದೆ ಅದು ಅತಿ ಹೆಚ್ಚಾಗಿ ಬೆಳೀಲಿ ಅಂತ ನಾನು ಆಶಿಸುತ್ತೇನೆ. ಇನ್ನೊಂದು ವಿಷಯ ಸರ್, ಬುಕ್ ಮೈ ಶೋನಲ್ಲಿ ಎಲ್ಲ ಕಡೆನೂ ಓಪನ್ ಆಗಿದೆ ನಮ್ಮದು ಮೂವಿದು ಪ್ರಮೋಷನ್ಸು. ದಯವಿಟ್ಟು ಟ್ರೈಲರ್ ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ ಮೈ ಶೋಗೆ ಹೋಗಿ ರೇಟಿಂಗ್ಸ್ನ ಕೊಡಿ. ಸಿನಿಮಾ ರಿಲೀಸ್ ಆದಮೇಲೆ ವೋಟಿಂಗ್ಸ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಏನಿದ್ರು ನಮ್ಗೆ ಅದ್ರ ಮುಖಾಂತರನೇ ಗೊತ್ತಾಗೋದು. ನಾವು ಎಷ್ಟೇ ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು ನಿಮ್ಮ ಸಪೋರ್ಟ್ ಏನಿದ್ರು ದಯವಿಟ್ಟು ಬುಕ್ ಮೈ ಶೋ, IMDb ಈ ಥರ ರೇಟಿಂಗ್ಸ್ ಕೊಡೋದ್ರಲ್ಲಿ, ಕಮೆಂಟ್ಸ್ ಮಾಡೋದ್ರಲ್ಲಿ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡೋದ್ರಲ್ಲಿ, ಈ ಮೂಲಕ ದಯವಿಟ್ಟು ನಮಗೂ ಒಂದು ಖುಷಿ ಆಗುತ್ತೆ. ಜನ ಕಮೆಂಟ್ಸ್ ಚೆನ್ನಾಗಿ ಆಗ್ತಿದ್ದಾಗ, ರೇಟಿಂಗ್ಸ್ ಚೆನ್ನಾಗಿ ಕೊಡ್ತಿದ್ದಾಗ ನಮಗೂ ಇಲ್ಲ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅದು ಏನನ್ಸಿದ್ರೆ ಅದು ಕೊಡಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಬಟ್ ದಯವಿಟ್ಟು ನೀವು ಟ್ರೈಲರ್ ನೋಡಿದ್ಮೇಲೆ ಒಂದು ರಿವ್ಯೂ ಕೊಡಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಶುಭವಾಗಲಿ. ತಪ್ಪದೆ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ರಾಮಾಯಣ ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಬುಕ್ ಮೈ ಶೋ ಅಲ್ಲಿ ಈಗ ಕೂಡಲೇ ಹೋಗಿ ಟಿಕೆಟ್ಸ್ನ ಬುಕ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಶಯಾನ್. ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್.